ಹೆಸರು ಪ್ರತಾಪ್ ಮದಕರಿ. ಕರ್ನಾಟಕ ರಾಜ್ಯ ಕಂದಾಯ ಇಲಾಖೆ ಗ್ರಾಮ ಸಹಾಯಕರ ಸಂಘಕ್ಕೆ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆ ಆಗಿದೆ. ಹಲವಾರು ವರ್ಷಗಳಿಂದ ನಾವೇ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ವಿ. ಸುಮಾರಿಗೆ ಒಂದು 2-3 ವರ್ಷದಿಂದ ಸರ್ಕಾರದ ಮೇಲೆ ನಂಬಿಕೆ ಇಟ್ಕೊಂಡು ಹೋರಾಟಗಳನ್ನು ತೊಗೊತಿರಲಿಲ್ಲ. ಬಟ್ ಈಗ ಸಮಯ ಮುಗಿಯೋಕ್ಕೆ ಬಂದ್ಬಿಟ್ಟಿದೆ. ಈ ಸಂದರ್ಭದಲ್ಲಿ ನಾವು ಸುಮ್ಕೆ ಕೂತ್ರೆ 10,000 ಕುಟುಂಬಗಳಿಗೆ ಅನ್ಯಾಯ ಆಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ಹೋರಾಟ ಕೈಗೆತ್ಕೊಂಡಿದ್ದೀವಿ. ನರೇಂದ್ರ ಸ್ವಾಮಿ ಅವರು ಬಂದು ಜವಾಬ್ದಾರಿ ತಾಣೋದ್ರ ಜೊತೆಗೆ ಒಂದು ಮಾತು ಹೇಳಿದ್ರು, ನಾನು ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರ ಜೊತೆ ಮಾತಾಡ್ತೀನಿ ಅಂತ. ಹಾಗಾಗಿ ನಮಗೆ ಮುಖ್ಯಮಂತ್ರಿ ಅಥವಾ ಕಂದಾಯ ಸಚಿವರು ಇಬ್ಬರೊಳಗೊಬ್ಬರು ಇಲ್ಲಿ ಯಾರೋ ಬರಲಿನ ಆಸೆ ಇದೆ. ಹಂಗಾಗಿ ಕಂದಾಯ ಸಚಿವರು ಬರೋವರೆಗೂ ನಾವು ಕಾಯ್ತೀವಿ ಸರ್. ಕಾದು ಬಂದು ಅವ್ರು ಭರವಸೆ ಕೊಟ್ಟ ಮೇಲೆ ಒಳ್ಳೆಯದು ಇಲ್ಲ ಅಂತ. ಬಟ್ ಸಾಕಷ್ಟು ಭರವಸೆಗಳನ್ನ ಮತ್ತು ಭರವಸೆ ಈಡೇರಿಸುವಾಗೆ ಸಚಿವರು ಹೇಳಿದ್ದಾರೆ. ಸೊ ಈಗೇನು ಅದನ್ನು ನೀವು ಒಂದು ಒಪ್ಕೊಂತೀರ ಈಗ? ಸರ್, ನಮ್ಮ ಬೇಡಿಕೆಗ ಕನಿಷ್ಠ ವೇತನ 27,000 ಸಂಬಳ 10 ಲಕ್ಷ ಇಡುಗಂಟು ಕೊಡ್ತೀವಿ ಅಂತ ಅವತ್ತು ಪತ್ರಿಕೆಯಲ್ಲಿ ಬಂದಿದೆ. ಅದನ್ನು ಕೊಟ್ಟರೆ ತಕ್ಷಣ ಒಪ್ಕೊಂತೀವಿ ಸರ್. ಆಮೇಲೆ ಮುಂದಿಂದ ಏನಾರು ಇದ್ರು ನೋಡ್ಕೊಳ್ಳೋಣ. ಹಂತವಾಗಿ ಆಗಲಿ ಅಂತ ಹೇಳಿದಾರಲ್ಲ, ನಾವೇನು ಒಟ್ಟಿಗೆ ಎಲ್ಲ ಮಾಡ್ರಿ ಅಂತ ಹೇಳಲ್ಲ. ಹಂತವಾಗಿ ಮಾಡಲಿ. ಈಗ ಕನಿಷ್ಠ ವೇತನ ಒಂದು 27,000 ರೂಪಾಯಿ, ಒಂದು 10 ಲಕ್ಷ ಇಡುಗಂಟು ಕೊಟ್ಟರೆ ಇದುವರೆಗೂ ದುಡ್ದಿರ್ತಕ್ಕಂಥ ಹಿರಿಯರಿಗೆ, ಸ್ವಲ್ಪ ಯುವಕರಿಗೆ ಅನುಕೂಲ ಆಗುತ್ತೆ. ನಿಮಗೆ ಗೊತ್ತಿದ್ದಂಗೆ 15,000 ರೂಪಾಯಿನಲ್ಲಿ ಮನುಷ್ಯ ಜೀವನ ಮಾಡೋಕ್ಕಾಗ್ತದೆ ಅಂದರೆ ಅವ್ರು ಬರೀ ಪೆಟ್ರೋಲಿಗೆ ಸಾಕಾಗಲ್ಲ ಸರ್. ಅವ್ರ ಜಾತಿ ಸರ್ಟಿಫಿಕೇಟು, SIR, ಜಾತಿ ಗಣತಿ, ಆಳ ಮೂಳ, BLOಗಳು ಇವರೇ ಸಾಕಾಗಲ್ಲ. ಅಂಥದ್ರಲ್ಲಿ ಸರಿಯಾಗಿ ಸಂಬಳ ಕೊಡಲ್ಲ. ಕರೆಕ್ಟಾಗಿ ಅವ್ರು ಮಾತ್ರ 1ನೇ ತಾರೀಕು 2ನೇ ತಾರೀಕು ಸಂಬಳ ಮಾಡ್ಕೊಂತಾರೆ ಮೇಲಧಿಕಾರಿಗಳು. ಇವಕ್ಕೆ ಇನ್ನೂ ಕೊಟ್ಟಿಲ್ಲ ಸರ್. 20ನೇ ತಾರೀಕು ಬಂದರೂ ಅವ್ರಿಗೆ ಕೊಟ್ಟಿಲ್ಲ. 24 ಆಗಿದೆ, ಕೊಟ್ಟಿಲ್ಲ. ಅವ್ರೇನಾರ ಕಂಡೀಷನ್ನ ಕೇಳಿದ್ರೆ ಅವ್ರ ಮೇಲೆ ದೌರ್ಜನ್ಯ ಮಾಡ್ತಾರೆ. ಬೇರೆ ಬೇರೆ ಸರ ಸೇರ್ತಿರ್ಸ್ಕೊಂತ. ಈಗ ಮುಖ್ಯಮಂತ್ರಿಗಳು ಬರ್ತಾರೆ ಸರ್. ಈಗ ಉಪಮುಖ್ಯಮಂತ್ರಿಗಳು ಬರ್ಬೇಕು ಸರ್. ಬರಲಿಲ್ಲ ನಾವು ಹೋಗಲ್ಲ, ಇಲ್ಲೇ ಕೂತಿರ್ತೀವಿ ಸರ್. ಈ ನರೇಂದ್ರ ಸ್ವಾಮಿ ಅವರು ನಾನು ಮಾಡಿಸ್ತೀನಿ ಅಂದ್ರೆ ಖುಷಿ ಆಗೋದು. ಅವ್ರಿನ್ನೂ ಒಪ್ತೀನಿ ಅಂತ ಹೇಳಿದಾರಲ್ಲ, ಹಂಗಾಗಿ ಪರಮೇಶ್ವರ್ ಸಾಹೇಬ್ರು ಬಂದೇ ಬಿಡಲಿ ಇಲ್ಲಿ ಅಂತ ನಿರ್ಧಾರ ಮಾಡ್ಕೊಂಡು ಹೇಳಿಕೆ ಭರವಸೆಗೊಳಿತದೆ ನಂಬಿಕೆ ಇದೆ ಸರ್. ಅವರು ತುಂಬ ಕೆಲಸಗಳು ಮಾಡಿದ್ದಾರೆ. ಬಟ್ ಆದರೂ ಅವ್ರ ಮೇಲೆ ಬೇರೆ ಬೇರೆ ಒತ್ತಡಗಳಿರ್ತವೆ ಸರ್. ಇದು ಫಸ್ಟ್ ಆಫ್ ಆಲ್ ಆಲ್ರೆಡಿ ಕೆಲಸ ಆಗ್ತಾ ಇದೆ ಅಂದ್ರೆ ಅವ್ರು ಹೇಳಿದ್ರು ಅದು ಜಾರಿ ಆಗ್ಬೇಕು ಅಷ್ಟೇ ಅಂತ ಹೇಳ್ತಾರೆ. ಕಾಯಂ ಆಗಿದೆ. 20 ವರ್ಷ ಆದ್ರೂ ಆಗಿಲ್ಲ. ಜಾರಿ ಆಗಿದೆ. 2013ರಲ್ಲಿ ಗ್ರಾಮ ಸಹಾಯಕರು ಡಿ ದರ್ಜೆ ಅಂತ ಘೋಷಣೆ ಮಾಡಿದ್ದಾರೆ. 13 ವರ್ಷ ಆದ್ರೂ ಏನೂ ಮಾಡಿಲ್ಲ. ಹೋದ ವರ್ಷ 25ನೇ ತಾರೀಕು 25,000 ರೂಪಾಯಿ ಸಂಬಳ, 10 ಲಕ್ಷ ಇಡುಗಂಟು ಅಂದವ್ರೆ, ಕೊಟ್ಟಿಲ್ಲ. ನಮ್ಗೆ ಯಾವ್ದು ಕೊಡ್ತಾರೋ ಕೊಟ್ರೇನೆ ಸುಮ್ಕೆ ಭಾಳ ಕೇಳ್ಕೊಂಡು ಹೋಗಿ. ಇನ್ನು ಎಷ್ಟು ವರ್ಷ ಮೋಸ ಹೋಗ್ಬೇಕು ಸರ್ ಎಲ್ಲ. ಈಗ ಅಪಾಯಿಂಟ್ಮೆಂಟ್ ಕೊಡಿಸ್ತೀನಿ ಅಂದ್ರು CM ಸಾಹೇಬ್ರು. ಈಗ ಏನು ಪದಾಧಿಕಾರಿಗಳು ಅವ್ರಿಗೆ ಮನವಿ ಮಾಡ್ತಾರೆ, ಈಗ ಹೇಳಿದ್ದಾರೆ. ನಾವು ಕೇಳಿದೀವಿ, CM ಅವ್ರು ಭೇಟಿ ಮಾಡ್ತೀನಿ. ಇವತ್ತೇ ನಾನು ಪ್ರಯತ್ನ ಮಾಡ್ತೀನಿ. ಅವರ ಕಾರ್ಯಕ್ರಮದ ಒತ್ತಡಗಳು ನೋಡ್ಕೊಂಡು ಬಿಡುವಿನ ಸಮಯಕ್ಕೆ ನಿಮ್ಗೆ ಹೇಳಿ ಕಳಿಸ್ತೀನಿ. ಒಂದು 4-5 ಜನ ಕರ್ಕೊಂಡು ಹೋಗ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀವಿ ಸರ್. ಪ್ರತಾಪ್ ಮದಕರಿ ಸರ್. ತಲಾಂತರದಿಂದ ಬಂದಂತ ಜವಾಬ್ದಾರಿಯನ್ನು ಹೊತ್ತುಕೊಂಡು ತೋಟಿ ತಳವಾರರಿಂದ ಹಿಡಿದು ಇಂದಿನ ಗ್ರಾಮ ಸಹಾಯಕರು ಅನ್ನುವಂಥ ಹೆಸರಿನಲ್ಲಿ ಕರೆಸ್ಕೊಳ್ತಕ್ಕಂಥ ಎಲ್ಲ ಸಹೋದರ ಸಹೋದರಿಯರಿಗೆ ನೀವು ಇವತ್ತು ರಾಜ್ಯ ಮಟ್ಟದ ನಿಮ್ಮ ಸಂಘದ ವತಿಯಿಂದ ನಿಮ್ಮ ಬೇಡಿಕೆಗಳ ಈಡೇರಿಕೆಗೆ ಬಂದು ಸೇರಿರ್ತಕ್ಕಂಥ ಸಂದರ್ಭದಲ್ಲಿ ಸರ್ಕಾರದ ಪರವಾಗಿ ನಾನು ಈ ಮನವಿಯನ್ನು ಸ್ವೀಕಾರ ಮಾಡಿದ್ದೇನೆ. ನಾನು ಸದನ ಸಮಿತಿ ಅಧ್ಯಕ್ಷನಾಗಿ 2 ಬಾರಿ ಕೆಲಸ ಮಾಡಿದ್ದೆ. ಒಂದು 13ರಿಂದ 16 ಮತ್ತು 23ರಿಂದ 25. ನಿಮ್ಮ ಸಂಘದವರು ಯಾರಾದರೂ ಬಂದು ನನಗೆ ಮನವಿಯನ್ನು ಕೊಟ್ಟಿದ್ರೆ ಈ ಪ್ರತಿಭಟನೆ ಇವತ್ತಿರ್ತಿಲ್ಲ. ಇದರಲ್ಲಿ ಹೆಚ್ಚಿನ ಜನ SC STಗಳಿದ್ದೀರಿ ಅನ್ನೋದು ನನಗೆ ಅರಿವಿದೆ. ಅದಷ್ಟೇ ಕಾರಣದಲ್ಲಿ ನನ್ನ ಸದನ ಸಮಿತಿಯಲ್ಲಿ ಅದನ್ನು ಇಟ್ಕೊಂಡು ನಿಮಗೆ ನ್ಯಾಯ ಕೊಡುವಷ್ಟು ಶಕ್ತಿ. ನೀವು ಬರೀ ಸರ್ಕಾರದ ಜೊತೆನಲ್ಲೇ ಮಾತಾಡಬೇಕು ಅಂದ್ರೆ ಈಗೇನೆ ಹೋಗ್ಬೇಕು ಅಂತ ಹೊರಟಿದ್ರಿ. ನಮ್ಮ SC ST ಸದನ ಸಮಿತಿಯಲ್ಲಿ ನಿಮ್ಮ ಪ್ರಶ್ನೆ ಬಂದಿದ್ರೆ ಅಥವಾ ಮನವಿ ಬಂದಿದ್ರೆ ನಾನು ಅದಕ್ಕೆ ಅಲ್ಲೇ ಉತ್ತರ ಕೊಟ್ಬಿಡ್ತೀನಿ. ಈಗಲೂ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂತಹ ಜನಪರ ನಾಯಕ ಸಿದ್ದರಾಮಯ್ಯನವರು ಇದರ ಬಗ್ಗೆ ಕೃಷ್ಣ ಬೈರೇಗೌಡರ ಜವಾಬ್ದಾರಿನಲ್ಲಿ ಒಂದು ತೀರ್ಮಾನ ಕೈಗೊಂಡಿರ್ತಕ್ಕಂಥ ಅಂಶ ನನಗೂ ಅರಿವಿದೆ. ಆರ್ಥಿಕ ಇಲಾಖೆಯಿಂದ ಈ ಒಂದು ಘೋಷಣೆ ಜಾರಿಯಾಗಬೇಕು ಅನ್ನೋದು ಇದು ನ್ಯಾಯೋಚಿತವಾದಂಥ ವಿಚಾರ. ಸರ್ಕಾರ ಒಪ್ಪಿದಂಥ ವಿಚಾರವನ್ನು ಆರ್ಥಿಕ ಇಲಾಖೆ ಸಕಾಲದಲ್ಲಿ ಅದನ್ನು ಆದೇಶ ಮಾಡಿ ಅವುಗಳಲ್ಲಿ ಕಾರ್ಯನಿರ್ವಹಿಸಬೇಕಾದಂತಹ ಕರ್ತವ್ಯ ಇದೆ. ನೀವೇನೋ ಮಹತ್ತರವಾದಂತಹ ವಿಚಾರವನ್ನು ಕೇಳ್ತಾ ಇಲ್ಲ.
ಒಬ್ಬ ಮನುಷ್ಯ ತನ್ನ ದುಡಿಮೆಗೆ ಯಾವ ರೀತಿಯಲ್ಲಿ ಸಾಂವಿಧಾನಿಕ ಹಕ್ಕುಗಳನ್ನ ಕೇಳ್ತಾನೋ ಅಥವಾ ನಮ್ಮ ಸಂವಿಧಾನದಲ್ಲಿ ಅವಕಾಶ ಇದೆಯೋ ಅದನ್ನ ಬಿಟ್ಟು ನೀವೇನು ಮನವಿಯಲ್ಲಿ ಇಟ್ಟಿಲ್ಲ. ಅವ್ರ ಹತ್ರ ಖುದ್ದಾಗಿ ಮಾತಾಡಿ ನೀವು ಇಂಥ ವಿಚಾರಗಳಲ್ಲಿ ಒತ್ತನ್ನು ಕೊಟ್ಟು ಒಂದು ಪ್ರಾಮಾಣಿಕವಾದ ತೀರ್ಮಾನವನ್ನು ಸರ್ಕಾರ ಕೈಗೊಳ್ಳಬೇಕು ಅನ್ನೋದನ್ನ ನಾನು ಚರ್ಚೆ ಮಾಡೋದ್ರಲ್ಲಿ ಯಾವುದೇ ಅಭ್ಯಂತರ ಇಲ್ಲ. ಜೊತೆಗೆ ನಮ್ಮ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಕೂಡ ಬಹಳಷ್ಟು ವಿಚಾರಗಳಲ್ಲಿ ಜನಪರ ಕಾಳಜಿಯಲ್ಲಿ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದು. ನಾವು ತೋರಿಕೆಗಾಗಿ ಬಡವರ ಪರ ದೀನದಲಿತರ ಪರ ಅಂತ ಹೇಳೋರಲ್ಲ, ಅಕ್ಷರಶಃ ಜವಾಬ್ದಾರಿಯುತವಾದ ಆಡಳಿತದಲ್ಲಿ ನಮ್ಮ ತೀರ್ಮಾನಗಳು ಇರ್ತವೆ. ಕೆಲವೊಂದು ಸಮಯ ತಡವಾಗಿ ಆದರೂ ನ್ಯಾಯವನ್ನು ಕೊಡ್ತಕ್ಕಂಥ ಜಾಗದಲ್ಲಿ ನಾವು ಹಿಂಜರಿಕೆ ಅನ್ನೋಂಥ ಪ್ರಶ್ನೆ ನಿಮ್ಗೆಲ್ರಿಗೂ ಗೊತ್ತಿದೆ.